ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಶ್ರೀಮತಿ ವಿಜಯಲಕ್ಷ್ಮಿ ಎಸ್, ಪೊಲೀಸ್ ಉಪನಿರೀಕ್ಷಕರು, ಸಂಚಾರಿ ಪಶ್ಚಿಮ ತುಮಕೂರು, ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಕೇಂದ್ರ ಸಾಹಿತ್ಯ ಅಥವಾ ಕೇಂದ್ರ ರಾಷ್ಟ್ರೀಯ ಪುರಸ್ಕೃತರಾಗಿರ್ತಕ್ಕಂಥ ಲಕ್ಷ್ಮಣ ದಾಸ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಗಂಗಮೈಲಯ್ಯ, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಚೂರು ಗುಂಡಿ ತಾಲೂಕು, ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯುವ ಬರಹಗಾರರೊಬ್ಬರಾದಂತಹ ಡಾಕ್ಟರ್ ರವಿಕುಮಾರ್ ನೀಗರ್ ಅವರು, ವಿಮರ್ಶಕರು, ತುಮಕೂರು, ಇವರು ಕೂಡ ವೇದಿಕೆಗೆ ಆತ್ಮೀಯತೆಯಿಂದ ಬರಮಾಡ್ಕೊಳ್ತಾ ಇದ್ದಾರೆ. ಸಾಹಿತಿಗಳಾಗಿರ್ತಕ್ಕಂಥ ನಾಗಪ್ಪ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಕೆಂಕೆರೆಯವರು, ಮತ್ತೆ ನರಸಿಂಹಮೂರ್ತಿ ಅವರು, ಶಿವಣ್ಣ ತಿಮ್ಮಪ್ಪನವರು ಹಾಗೂ ಪ್ರೇಕ್ಷಕ ಮಹೋದಯರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದೀರಾ. ಇವರೆಲ್ಲರಿಗೂ ಕೂಡ ನಾನು ಆತ್ಮೀಯತೆಯಿಂದ ಪ್ರಥಮವಾಗಿ ಸ್ವಾಗತವನ್ನು ಬಯಸ್ತಾ, ಶ್ರೀಯುತ ಬಸವರಾಜಪ್ಪ ಅಪ್ಪಿನಕಟ್ಟೆ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರಿಗೆ ಈ ಒಂದು ನಾಟಕದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಲಕ್ಷ್ಮಣ ದಾಸ್ ಸರ್ ಅವರನ್ನು ಕೂಡ ನಾಟಕ ಮನೆ ಪರವಾಗಿ, ನಮ್ಮಲ್ಲಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಂಗಮಯ್ಯ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರವಿಕುಮಾರ್ ನೀಗರ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಪ್ರಯೋಗಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಒಂದು ಸ್ವಾಗತವನ್ನು ಬಯಸ್ತಾ, ಮತ್ತೆ ನಮ್ಮ ತುಮಕೂರು ಜಿಲ್ಲೆಯ ಸಾಹಿತಿ ಆಗಿರ್ತಕ್ಕಂಥ ನಾಗಪ್ಪ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ವಿಶೇಷವಾಗಿ ಕಾಂತರಾಜು ಮತ್ತು ಶಿವಣ್ಣ ತಿಮ್ಮಪ್ಪರ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಮತ್ತೆ ತೆರೆಯ ಹಿಂಬದಿ ಇರ್ತಕ್ಕಂಥ ಎಲ್ಲ ಕಲಾವಿದರಿಗೂ ಮತ್ತೆ ಎಲ್ಲ ರಂಗಾಸಕ್ತರಿಗೂ ಕೂಡ ಸಂದರ್ಭೋಚಿತವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈಗ ಡೋಲಕ್ ಬಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಮಹಾಶಯರಲ್ಲಿ ಮನವಿ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡತಕ್ಕಂಥ ಬಸವರಾಜಪ್ಪ ಅಪ್ಪಿನಕಟ್ಟೆ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತು ಆಡಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಹಿತೈಷಿಗಳು, ಜಿಲ್ಲೆಯ ದೊಡ್ಡ ಹಿರಿಯ ಕಲಾವಿದರು ಡಾಕ್ಟರ್ ಲಕ್ಷ್ಮಣದಾಸ್ ಅವರೇ, ನಾಗಪ್ಪ ಸಾರ್ ಅವರೇ, ಸ್ನೇಹಿತರಾದ ನೀಹಾ, ರವಿಕುಮಾರ್ ಅವರೇ, ಗಂಗಮಯ್ಯನವರೇ, ನಾಟಕ ಮನೆ ಬಹಳ ಒಂದು ಈ ಜಿಲ್ಲೆಯ ಒಂದು ವಿಶಿಷ್ಟ ಸಂಸ್ಥೆಯ ಕಾರ್ಯಚಟುವಟಿಕೆಗಳ 7 ಬೀಳುಗಳ ಮಧ್ಯೆ ಹಲವಾರು ಇಂಥ ಪ್ರಯೋಗಗಳನ್ನು, ಸಾಹಸಗಳನ್ನು ಮಾಡಿಕೊಂಡು ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯ ಸಂತೋಷದ ಸಂಗತಿ. ಇವತ್ತು ಸಂಕ್ರಾಂತಿ ನಾಟಕ ಪಿ ಲಂಕೇಶ್ ಅವರ ಬಹಳ ಒಂದು ಮಹತ್ವವಾದ ನಾಟಕ ಸಂಕ್ರಾಂತಿ ನಾಟಕ ಪ್ರಯೋಗವನ್ನು ತನ್ನ ಸಂಸ್ಥೆಯ ತಮ್ಮದೇ ಆದ ತಂಡದ ಸದಸ್ಯರಿಂದ ಈ ನಾಟಕ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಬಹಳ ಸಂತೋಷ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಅತ್ಯಂತ ಸಂತೋಷದಿಂದ ನಾವೆಲ್ಲ ಸೇರಿ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದೀವಿ.
ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಇಂತಹ ಹಲವಾರು ನಾಟಕಗಳು ಈ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಡೆಯಲಿ. ಎಲ್ಲ ಜನ ಈ ನಾಟಕವನ್ನು ನೋಡುವಂತಾಗಲಿ. ನಾಟಕ ಮನೆ ಈ ನಾಟಕದ ಮೂಲಕ ಈ ರಂಗಭೂಮಿಯ ಕೀರ್ತಿಯನ್ನು ಎತ್ತಿ ಹೇಳಲಿ ಅನ್ನೋ ಮಾತನ್ನು, ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜಯ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ಮಾಡಿರ್ತಕ್ಕಂಥ ಬಸವರಾಜ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಜಿಲ್ಲೆಯ ಹಿರಿಯ ರಂಗಕರ್ಮಿ ಚನ್ನಬಸಪ್ಪ ಸರ್ ಅವರು ಹಾಗೂ ಪತ್ರಿಕಾ ಬಳಗದಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ರಂಗರಾಜ್ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗೋವಿಂದಪ್ಪ ಸರ್ ಅವರು ಹಾಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಮ್ಮ ಲಕ್ಷ್ಮಣ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ನುಡಿಗಳನ್ನು ಹೇಳಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ನಾಟಕವನ್ನು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಕೋಟಿ ನರಾಂತಿಗಳು ಚಿತ್ರಪಾತ್ರಗಳ ಆಟಕ್ಕೆ ಕಥೆ ಇಲ್ಲ, ಕೊನೆಯಿಲ್ಲ, ಮೊದಲಿಲ್ಲ. ನೋಟಕರು ಮಾಟಕರೆಂದು ಗೊತ್ತಿಲ್ಲ. ಇಲ್ಲಿ ಡಿವಿಜಿ ನೋಟಕರು ಮಾಟಕರೆನ್ನುವಾಗ ನೋಟಕರು ಆಟಕರೆಂದು ನಾವು ಮಾಡ್ಕೊಳ್ಬೇಕಾಗಿದೆ. ನೀವು ಕೂಡ ಕಲಾವಿದರಿಲ್ಲ. ನಾವು ಎಷ್ಟು ಈ ನಾಟಕವನ್ನು ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಸಿದ್ಧರಾಗಿದ್ದೇವೆ. ನಾಟಕ ನೋಡೋದಕ್ಕೂ ಕೂಡ ತಾವು ಅಷ್ಟೇ ತೀವ್ರ ಆಸಕ್ತಿಯಿಂದ, ಸಂತೋಷದಿಂದ ತಾವೆಲ್ಲ ಕೊಡ್ತಿದ್ರಲ್ಲ. ನೀವು ಕೂಡ ರಂಗಭೂಮಿ ಒಂದು ಭಾಗವೆಂದು ನಾನು ಭಾವಿಸುತ್ತೇನೆ. ನೀವಿದ್ರೆ ರಂಗಭೂಮಿ ಇಲ್ಲ. ನಾಟಕ ಮನೆ ನಮ್ಮ ಮನೆ, ಬೇರೆ ಮನೆ ಇಲ್ಲ. ಕಷ್ಟನೋ ಸುಖನೋ ಸುಮಾರು 20-22 ವರ್ಷಗಳಿಂದ ನಾಟಕ ಮನೆ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀವಿ. ಕೇಂದ್ರವಾಗಿಟ್ಕೊಂಡು ಒಂದು ಥಿಯೇಟರ್ ಕಟ್ಟಿದ್ದೀವಿ. ಆ ಥಿಯೇಟರು ಅಪೂರ್ಣವಾಗಿದೆ. ಸರ್ಕಾರದಿಂದ ಯಾವ ಸಹಾಯವೂ ಕೂಡ ಅದಕ್ಕೆ ಸಿಗ್ತಾ ಇಲ್ಲ. ಓಡಾಟ, ಅಲೆದಾಟ, ಶ್ರಮ ಎಲ್ಲ ಸೇರಿಕೊಂಡಿದೆ. ಸಂಕ್ರಾಂತಿ ನಾಟಕ ಈ ಹುಡುಗರು ನಾನೇ ನೋಡಿದಾಗೆ ಸುಮಾರು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಬಹಳ ಕಷ್ಟದಿಂದ ಈ ನಾಟಕ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಒಂದು 20-22 ಜನ ಬೇಕು ಈ ನಾಟಕಕ್ಕೆ. ಬಹಳ ಸಾಹಸದ ಕೆಲಸ ಇದೆ ಅವ್ರ ಹುಡುಗರು. ಅವ್ರಿಗೆ ಯಾರು ಹಿಂದೆ ಇಲ್ಲ, ಮುಂದೆ ಇಲ್ಲ. ಎಲ್ಲ ಅವರವರೇ ನೋಡಿಕೊಂಡು ಅವರವರೇ ಏನೋ ಕಾಫಿ ತಿಂಡಿ ಮಾಡಿದ್ರು. ಈಗ ನೋಡಿ, ಪೌರಾಣಿಕ ನಾಟಕಗಳು 2.5 ಲಕ್ಷ ಖರ್ಚಾಗುತ್ತೆ ಒಂದು ನಾಟಕ ಮಾಡೋದಕ್ಕೆ. 2.5 ಲಕ್ಷ ಇಲ್ಲಿ ನರಸಿಂಹಮೂರ್ತಿ ಕೂತಿದ್ದಾರೆ. ಅವರು ಪ್ರತಿ ವರ್ಷ 2 ನಾಟಕ ಮಾಡ್ತಾರೆ. ಅವ್ರು 2.5 ಲಕ್ಷ ಖರ್ಚು ಮಾಡ್ತಾರೆ. ಇಲ್ಲಿಂದ ತರ್ತಾರೆ ನಮಗೊಂದು ಗೊತ್ತಿಲ್ಲ. ಆದರೆ ಈ ನಮ್ಮ ನಾಟಕ ಈ ಥರದ ನಾಟಕಗಳು ಬಹಳ ಕಷ್ಟ ಇದೆ. ಯಾವಾಗಲೋ ನಿರೀಕ್ಷೆ ಮಾಡ್ತೀವಿ, ಅದಾಗಲ್ಲ. ಅವರು ಒಂದು ಬೋರ್ಡ್ ಹಾಕೋತೀವಿ, ಆ ಬೋರ್ಡ್ ನಿಮಗೆ ಕಾಣಿಸುತ್ತೆ ಏನೋ ಈಗ ದುಡ್ಡು ಬಂದ್ಬಿಡುತ್ತೆ ಅಂತ. ಖಂಡಿತ ದುಡ್ಡು ಬರೋದು ಬಹಳ ಕಷ್ಟ. ಇಂಥ ಯಾತನಾಮಯ ಸನ್ನಿವೇಶದಲ್ಲಿ ರಂಗಭೂಮಿನ ಕಟ್ಟೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ ಅಂತ ಮಾಡ್ಕೊಂಡಿದ್ದೀವಿ. ನಾಟಕ ಮನೆ ಹುಟ್ಟದಾಗಿಂದಲೂ ಕೂಡ ಇದೇ ರೀತಿ ಬರ್ತಾ ಇದೆ. ಸಂಭ್ರಮದ ದಿನಗಳು ಯಾವಾಗ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ ಅಷ್ಟೇ, ಈಗ. ಅದರಿಂದ ನಮ್ಮ ಮಾಲಿಕ್ ಅವರು ಇಡೀ ಬದುಕನ್ನೇ ರಂಗಭೂಮಿಗೆ ಇಟ್ಟಿದ್ದಾರೆ. ಅವರು ಹಿಂದೆ ಮುಂದೆ ಯಾವುದನ್ನೂ ನೋಡದೆ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಯಾರು ಹೇಳಲಾರದ ಪರಿಸ್ಥಿತಿ. ಅದಕ್ಕೆ ನಿಮ್ಮ ಶ್ರೀರಕ್ಷೆ ಬೇಕು ಅಂತ ಪರಿಸ್ಥಿತಿಯಲ್ಲಿ ಅಂಥದ್ದನ್ನು ಕೂಡ ಇದು ಸಂಕ್ರಾಂತಿ ನಾಟಕ ತಗೊಂಡಿದೆ. ಇದು ಎಷ್ಟು ಕಷ್ಟದ ನಾಟಕ ಅಂದರೆ 70ರ ದಶಕದಲ್ಲಿ ರಂಗಭೂಮಿಯಲ್ಲಿ ಹೊಸ ಕ್ರಾಂತಿಯನ್ನು ಮಾಡ್ತಂತ ಸೃಜನಶೀಲ ಕವಿಯಿಂದ ಖ್ಯಾತರಾದಂಥ ಪಿ ಲಂಕೇಶ್ವರವರು ಯಾವ ಡಾಕ್ಟರೇಟು ಸಿಗಲಿಲ್ಲ, ಯಾವ ಪ್ರಶಸ್ತಿ ಸಿಗಲಿಲ್ಲ ಅವರಿಗೆ. ಲಂಕೇಶ್ ಅನ್ನೋದೇ ಒಂದು ದೊಡ್ಡ ಪ್ರಶಸ್ತಿ. ಲಂಕೇಶನ ಹೆಸರಿನ ಮುಂದೆ ಯಾವ ಪ್ರಶಸ್ತಿನೂ ಇಲ್ಲ, ಯಾವುದೂ ಇಲ್ಲ. ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬರಲಿಲ್ಲ, ಒಂದು ಸಂಗೀತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರಲಿಲ್ಲ, ಒಂದು ಪದ್ಮಶ್ರೀ ಬರಲಿಲ್ಲ. ಏನು ಕೇಳಲಿಲ್ಲ. ಅವರು ಎಷ್ಟು ನಿಷ್ಠುರವಾದ ಎಷ್ಟು ಕರ್ನಾಟಕದಲ್ಲಿ ಇದ್ರೆ ಅದು ನಮ್ಮ ನಾಗರಿಕರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕೆ ಮಾತಾಡ್ತಿದ್ರಿ ಅಂದರೆ, ಇವತ್ತು ಕೂಡ ಲಂಕೇಶ್ ಹೆಸರು ಸೂರ್ಯ ಚಂದ್ರ ಇರುವುದು ಕೂಡ ಇರುತ್ತೆ. ಅವ್ರಿಗೆ ಯಾವ ಪ್ರಶಸ್ತಿನೂ ಬರಲಿಲ್ಲ, ಕೇಳಲಿಲ್ಲ. ಅಂತ ಒಬ್ಬ ಮಹಾನ್ ಲೇಖಕ ಮಾಡಿರುವಂಥ ನಾಟಕ. ಅದಾದ್ಮೇಲೆ ಗಿರೀಶ್ ಕಾರ್ನಾಡ್ ತಲೆದಂಡ ಬಂತು, ಕಲಬುರ್ಗಿ ಕೆಟ್ಟಿದ್ದು ಕಲ್ಯಾಣ ಬಂತು, ಕಲ್ಯಾಣದ ಕ್ರಾಂತಿ ಬಂತು, ಬಸವಣ್ಣವ್ರ ಮೇಲೆ ಬೇಕಾದಷ್ಟು ನಾಟಕಗಳು ಬಂತು ಕಲ್ಯಾಣದ ಮೇಲೆ. ಆದ್ರೆ ಸಂಕ್ರಾಂತಿ ಕಟ್ಟಿಕೊಟ್ಟಂತ ಆ ರಾಷ್ಟ್ರೀಯವನ್ನ ಯಾರು ಕಟ್ಕೊಡಕ್ ಸಾಧ್ಯ ಆಗಲಿಲ್ಲ. ಅಂತ ನಾಟಕ ನಮ್ಮ ಹುಡುಗರು ತಗೊಂಡಿದ್ದಾರೆ. ಅವರು ನನ್ನ ತಪ್ಪು ಏನಾದ್ರು ಮಾಡಿದ್ರೆ ಕ್ಷಮಿಸಿ. ಅವ್ರಿಗೆ ಯಾವ ದೊಡ್ಡ ನಿರ್ದೇಶಕರು ಅವ್ರ ಹತ್ರ ಇಲ್ಲ. ದೊಡ್ಡ ನಿರ್ದೇಶಕರು ಹೆಸರು ಮಾಡಿದ್ದಾರೆ ಕರ್ನಾಟಕದಲ್ಲಿ, ಅವ್ರು ಯಾರು ಇಲ್ಲ. ಆ ಹುಡುಗರೇ ನಮ್ಮ ಕಾಂತರಾಜು, ನಮ್ಮ ಶಿವಕುಮಾರ್ ಅವರೆಲ್ಲ ಸೇರ್ಕೊಂಡು ಮಾಡುವ ಕೆಲಸ ಇದೆಲ್ಲ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ರಂಗಭೂಮಿನ ಬೆಳೆಸೋದಕ್ಕೆ ಅವರಿಗೆ ಹೆಚ್ಚು ಶಕ್ತಿಯನ್ನು ಕೊಡಲಿ. ಅವರು ಆಡ್ತಾ ರಾಗ ನರತ ಹೋಗ ಅಂತ ಹಾಡ್ತಾ ಇದ್ರೆ ತಾನೇ ನಾವು ಪದ
ಅದು ನಮಗೆ ಬರೋದು ಏನು ಬರುತ್ತೆ. ಹಾಗೇನೇ ಅವರು ಇವತ್ತಾಗಲೇ ಒಂದು ನಿರ್ದೇಶನ ಮಾಡಿದ್ದಾರೆ ನಮ್ಮ ಶಿವಕುಮಾರ್. ಇವತ್ತು ಈಗಾಗಲೇ ಕಷ್ಟನೋ ಸುಖನೋ ಲಾಭನೋ ನಷ್ಟನೋ ಎಲ್ಲ ಕಡೆ ನಾಟಕ ಆಡ್ತಿದ್ದಾರೆ. ಹಾಗೆ ಹಾಡ್ತಾ ಅದು ನಾಟಕ ಆಗುತ್ತೆ. ಅದು ಒಳ್ಳೇದಾಗಲಿ, ಇಂಥ ನಾಟಕಗಳನ್ನು ಕಟ್ಟೋದಕ್ಕೆ ದೇವರು ಶಕ್ತಿ ಕೊಡಲಿ. ದುಡ್ಡು ಇದೆಯೋ ಇಲ್ಲವೋ ಅವ್ರ ಜೇಬಲ್ಲಿ ಏನಿದೆ ನಮಗಂತೂ ಗೊತ್ತಿಲ್ಲ. ಆದರೆ ಒಳ್ಳೆ ನಾಟಕಗಳು ಕೊಡ್ತಾ ಇದ್ದಾರೆ ಈ ಸಂಸ್ಥೆ. ನಾಟಕ ಮನೆಗೆ ಏನಾದರೂ ನೀವೆಲ್ಲ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಬೇರೆ ಬೇರೆ ಆಯಾಮದಲ್ಲಿ ಎಲ್ಲರಿಗೂ ವಿನ್ಯಾಸ ಇದೆ, ಜಮರ ಇದೆ, ಆಮೇಲೆ ನಮ್ಮ ಶಿವಸಂಚಾರ ಇದೆ. ಕೆಲವು ವೆತರಣರಿಗೆ ಬೇಕಾದಂತ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾ ಇದೆ. ನಾಟಕ ಮನೆಗೆ ಏನು ಬರ್ತಾ ಇದೆ? ಮೂರ್ಖ ಸರ್. ಅದರಿಂದ ಹೆಚ್ಚು ನೀವು ಇಂಥ ಸಂಸ್ಥೆಗಳಿಗೆ ಸಹಾಯ ಮಾಡಬೇಕು. ನಮ್ಮ ಜೊತೆಲಿ ಸಾಕು ಅಂತ ಹೇಳ್ತಾ ನನಗೆ ಅಚಾನಕ್ಕಾಗಿ ನಾನು ಸುಮ್ಮನೆ ನಾಟಕ ನೋಡೋದಕ್ಕೆ ಬಂದಿದ್ದು. 3 ಗಂಟೆಗೆ ಇಲ್ಲೇ ಕೂತಿದ್ದೀನಿ. ನಾನು ನಾಟಕ ಬಹಳ ದಿವಸ ಆಯ್ತಲ್ಲ ನಾನು ನೋಡಿ ಅಂತ ಇಲ್ಲಿ ಕೂತಿದ್ದೀನಿ. ನಾನು ಮೇಲೆ ಕರೆದು ಆದ್ರಿಂದ ನಾನು ಬಂದಿದ್ದೀನಿ. ಯಾಕೆಂದ್ರೆ ನಾಟಕ ಮನೆ ನಮ್ಮದು ಅಂತ ಮೊದಲಿದ್ರು ಕೂಡ ನೋಡ್ಕೊಂಡು, ಅದರಿಂದ ಹೆಚ್ಚು ನಾನು ಮಾತಾಡಲ್ಲ. ಮಾತಾಡಬೇಕು ಅನ್ನಿಸ್ತು, ಮಾತಾಡ್ಬಿಟ್ಟಿದ್ದೇನೆ. ನಮ್ಮ ಕಲಾಕ್ಷೇತ್ರದಲ್ಲಿ ಜಿಲ್ಲೆಯ ಹಿರಿಮೆಯೇ ಲಕ್ಷ್ಮಣ ದಾಸ್ ಅವರು ಮನತುಂಬಿ ನಮ್ಮ ನಾಟಕ ಮನೆ ಮಹಾನಿರ್ದೇಶಕರವರ ಸಾಧನೆಯನ್ನು ಕುರಿತು ತಮ್ಮ ಹೃದಯದ ಇಂಗಿತವನ್ನು, ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಯುವ ಬರಹಗಾರರಲ್ಲಿ ಒಬ್ಬರು, ಸಮಕಾಲೀನ ಚಿಂತಕರು, ಮತ್ತೆ ಇತ್ತೀಚೆಗಷ್ಟೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ರವಿಕುಮಾರ್ ನಿಹಾರ್ ಅವರು ಈ ಪಿ ಲಂಕೇಶ್ ಹಾಗೂ ಸಂಕ್ರಾಂತಿ ನಾಟಕವನ್ನು ಕುರಿತಂತೆ 1-2 ನುಡಿಗಳನ್ನು ಮಾತಾಡಬೇಕು ಅಂತೇಳಿ ಅವರಿಗೆ ಮನವಿ. ಆತ್ಮೀಯ ಎಲ್ಲ ರಂಗಾಸಕ್ತರೆ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆತ್ಮೀಯ ಹಿರಿಯರೇ, ಗೆಳೆಯರೇ, ನಾಟಕ ಮನೆ ತುಮಕೂರಿನಲ್ಲಿ ಮೊದಲು ತುಂಬ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ನಾಟಕವನ್ನು ಆಡಿಸುವ ಕಲಾವಿದರ ಒಂದು ಸಂಘ. ಇವತ್ತು 2 ಕಾರಣಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನಾಟಕ ಮನೆ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು. ಲಂಕೇಶ್ ತುಂಬ ಪ್ರಯೋಗಶೀಲವಾಗಿರ್ತಕ್ಕಂಥ ಬರಹಗಾರ. ಲಂಕೇಶ್ ಬರಹಗಾರನ ಆ ಪ್ರಮುಖವಾದ ಸಂಕ್ರಾಂತಿಯ ಮೂಲಕ ಹೊಸ 2 ನಿರ್ದೇಶಕರನ್ನ ಈ ನಾಟಕ ಮನೆ ಪರಿಚಯಿಸ್ತಾ ಇದೆ. ಆ 2 ಕೌತ್ಮಾಲಿ ಕಾಂತರಾಜು ಮತ್ತು ಶಿವಕುಮಾರ್ ತಿಮ್ಲಾಪುರ ಅವರಿಗೆ ಅಭಿನಂದನೆಯನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತೀನಿ. ಲಂಕೇಶ್ ಕನ್ನಡದ ತಾಯಿ. ಇವತ್ತಿಗೂ ಎಲ್ಲ ಕ್ಷೇತ್ರಗಳು ಕೈಗಾಡಿಸಿರ್ತಕ್ಕಂಥ ಮತ್ತು ಎಲ್ಲ ಕ್ಷೇತ್ರಗಳು ನಿಷ್ಠುರವಾಗಿರ್ತಕ್ಕಂಥ ಬರಹಗಾರ ಏನಾದರೂ ಇದ್ರೆ ಅದು ಲಂಕೇಶ್. ಬಹುಶಃ ನಾವು ಓದುವ ಕಾಲಘಟ್ಟದಲ್ಲಿ ಸುಮಾರು 90ರ ದಶಕದಲ್ಲಿ ಹೊಸ ತಲೆಮಾರುಗಳನ್ನು ಪ್ರಭಾವಿಸುತ್ತಿದ್ದರು 2 ವ್ಯಕ್ತಿಗಳು. ಒಂದು ತೇಜಸ್ವಿ, ಮತ್ತೊಂದು ಲಂಕೇಶ್. ಹಾಗೆ ಒಂದು ತಲೆಮಾರನ್ನು ಸೃಷ್ಟಿ ಮಾಡಿದಂಥ ಬರಹಗಾರ ಏನಾದರೂ ಇದ್ರೆ ಅದು ತೇಜಸ್ವಿ ಕೂಡ ಅವರು, ಲಂಕೇಶ್ ಕೂಡ ಅವರು. 2000 ಇಸ್ವಿಯಲ್ಲಿ ಇದೇ ವೇದಿಕೆಯಲ್ಲಿ ಸಂಕ್ರಾಂತಿ ನಾಟಕವನ್ನು ನಾನು MA ವಿದ್ಯಾರ್ಥಿಯಾಗಿದ್ದಾಗ ನೋಡಿದೆ. ಆನಂತರ ಅನೇಕ ಪ್ರಯೋಗಗಳು ನೋಡಿದ್ದೀವಿ. ಆದರೆ ಹೊಸ ಹುಡುಗರು ಅದರ ಹೊಸ ಕಾಲಘಟ್ಟಕ್ಕೆ ಅನುಗುಣವಾಗಿ ನಾಟಕವನ್ನು ನಿರ್ದೇಶಿಸ್ತಾ ಇರೋದು ನಿಜಕ್ಕೂ ಖುಷಿ ಕೊಟ್ಟಿದೆ. ಇಲ್ಲಿ ಒಂದು ಪಾಯಿಂಟ್ ಇದೆ. ಯಾಕೆ ನಾವು ಸಂಕ್ರಾಂತಿ ಮತ್ತೆ ನಿರ್ದೇಶನ ಬರ್ತಾ ಇದೆ, ಯಾಕೆ ಸಂಕ್ರಾಂತಿ ನಾಟಕ ಮತ್ತೆ ನಮಗೆ ಬರ್ತಾ ಇದೆ ಅಂದರೆ ಅದು ಕೇವಲ ಯಾವುದೇ ಯಾಂತ್ರಿಕ ಕಾರಣಕ್ಕಲ್ಲ, ಅದು ಇರ್ತಕ್ಕಂಥ ಬಹಳ ಸತ್ವಯುತವಾದಂಥ ವಸ್ತು ಮತ್ತು ಶಕ್ತಿಯ ಕಾರಣಕ್ಕಾಗಿ. ಬಹುಶಃ 12ನೇ ಶತಮಾನದ ಕುರಿತು ಅನೇಕ ನಾಟಕಗಳು ಬಂದಿದ್ದಾವೆ. ಎಲ್ಲ ನಾಟಕಗಳು ಸಕ್ಸಸ್ ಆಗಿದ್ದಾವೆ ಅಂತಲ್ಲ, ಆದರೆ ಅತಿ ಹೆಚ್ಚು ಯಶಸ್ವಿ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಇರೋ ನಾಟಕ ಅಂದರೆ ಅದು ಸಂಕ್ರಾಂತಿಯ ನಾಟಕ. ಯಾಕೆಂತಂದರೆ ಒಂದು ಗುಣ ಇದೆ. ಲಂಕೇಶ್ ಇಡೀ ಕಥನಗಳಲ್ಲಿ, ಪತ್ರಿಕೋದ್ಯಮದಲ್ಲಿ, ನಾಟಕಗಳಲ್ಲಿ ಅಥವಾ ಸ್ವತಃ ತಮ್ಮ ಟೀಕೆ ಟಿಪ್ಪಣಿಗಳಲ್ಲಿ ಯೋಚನೆ ಮಾಡ್ತಾ ಇದ್ದ ಪಾಯಿಂಟ್ ಯಾವುದಂದರೆ ಚಿಕಿತ್ಸೆ ಅನ್ನೋ ಪಾಯಿಂಟ್. ಆ ಕಥನದಲ್ಲಿಯೂ ಒಂದು ದೈಹಿಕ ಚಿಕಿತ್ಸೆ, ದೈಹಿಕ ರೋಗಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ನಾಟಕಗಳಲ್ಲಿ ಒಂದು ಮಾನಸಿಕ ರೋಗಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಈ ಸಂಕ್ರಾಂತಿಯ ಮೂಲಕ ಈ ಸಮಾಜಕ್ಕೆ ಒಂದು ಚಿಕಿತ್ಸೆಯನ್ನು ನಾಟಕದಲ್ಲಿ ಅಲಾವಿಕ ಮೂಲಕ ಮಾನಸಿಕ ರೋಗಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಮತ್ತು ಈ ಸಂಕ್ರಾಂತಿ ಮತ್ತೆ 12ನೇ ಶತಮಾನವನ್ನು ಎದುರುಗೊಳ್ತಾ ಇದೆ. ಯಾಕೆ ನಾವು ಮತ್ತೆ 12ನೇ ಶತಮಾನವನ್ನು ಎದುರುಗೊಳ್ತಾ ಇದ್ದೀವಿ ಅಂತಂದರೆ ಬಸವಣ್ಣನ ವಿಚಾರ ಬಂದಾಗಿಂದ ನಮ್ಮ ಒಳಗಡೆ ಏನೋ ಒಂದು ರೀತಿಯಲ್ಲಿ
ಕ್ರಾಂತಿ ಉಂಟಾಗ್ತಾ ಇರುತ್ತೆ. ಅದಕ್ಕಾಗಿ ಬಸವನ ಕುರಿತು ಬಂದರೆ ಒಬ್ಬ ನಾಟಕಗಳೆಲ್ಲ ಇಲ್ಲ ವಿವಾದಗೊಳಗಾಗ್ತವೆ, ಇಲ್ಲ ಚರ್ಚೆಗೊಳಗಾಗ್ತವೆ, ಇಲ್ಲ ಗೊಂದಲಗೊಳಗಾಗ್ತಾ ಇರ್ತವೆ. ಅವನ ಮುಂದಿನ ಪ್ರಶ್ನೆಯನ್ನು ಒಳಗೊಂಡಂತೆ ನಮ್ಮ ಕಲಬುರಗಿಯನ್ನು ಒಳಗೊಂಡಂತೆ ಅಥವಾ ಎಚ್ ಎಸ್ ಪ್ರಕಾಶನ ಒಳಗೊಂಡಂತೆ ಅಥವಾ ಮರಣವೇ ಮಹಾನ್ ಬರೆದಂಥ ಶಿವಕುಮಾರ ಸ್ವಾಮಿಯನ್ನು ಒಳಗೊಂಡಂತೆ ಅಥವಾ ಇತ್ತೀಚೆಗೆ ಬಂಜಿಗೆ ಜಯಪ್ರಕಾಶ್ ಪಟ್ಟಿನ ಆನಂದವನ್ನು ಒಳಗೊಂಡಂತೆ ಯಾಕೆ ಬಸವಣ್ಣನ ಬಗ್ಗೆ ಬರ್ದಾಗಲೆಲ್ಲ ಮತ್ತೆ ಚರ್ಚೆಗೆ ಆಗ್ತಾ ಇರ್ತವೆ ಮತ್ತು ಬಸವಣ್ಣನನ್ನ ಡಿಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾಗೆಲ್ಲ ಯಾಕೆ ಮತ್ತೆ ಅವನು ವಿವಾದ ಒಳಗಾಗ್ತಾ ಇರ್ತಾನೆ ಅಂತೆಲ್ಲ ನನಗೆ ಕಾಡ್ತಾ ಇರೋದು ಅಂದರೆ ಬಸವಣ್ಣ ಒಂದು ಪವರ್ ಸೆಂಟರ್, ಅದೊಂದು ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರದ ಮುಟ್ಟುಗಳಲ್ಲೆಲ್ಲ ನಮಗೆ ಸಮಕಾಲೀನ ಅಂಶಗಳೆಲ್ಲ ಎದುರಾಗ್ತಾ ಇರ್ತವೆ. ಹೀಗಾಗಿ ಸಮಕಾಲೀನ ಅಂಶಗಳನ್ನು ಇಟ್ಕೊಂಡು ಬಸವಣ್ಣನ ಎದುರಾಗುವಲ್ಲಿ ಸಂಕ್ರಾಂತಿ ಬಹಳ ಮಹತ್ವದಾಗುತ್ತೆ. ಅಲ್ಲಿ ಬರ್ಬೋದಾದ ಉಜ್ಜ ಅಥವಾ ಉಷಾ ಅಥವಾ ರುದ್ರ, ಶರಣರುದ್ರ, ವಲಯ ರುದ್ರನನ್ನ ಇಷ್ಟಪಡ್ತಕ್ಕಂಥ ಉಷಾ ಶರಣರುದ್ರ ಆಗಿದ್ದಷ್ಟು ನಾವು ಇಷ್ಟಪಡೋದು. ಈ ಥರದ ಒಂದು ಬಹಳ ಗಾಂಭೀರ್ಯವಾದಂಥ ಪ್ರಶ್ನೆಗಳನ್ನ ಈ ಸಂಕ್ರಾಂತಿ ಎತ್ತುತ್ತೆ. ಬಹುಶಃ ಅಂಥ ಅನೇಕ ದರ್ಶನಗಳಲ್ಲಿ ಸಂಕ್ರಾಂತಿ ಮಾಡಿರುವಂಥ ಅಂಥ ಒಂದು ನಾಟಕವನ್ನು ನನ್ನ ಗೆಳೆಯರು ನಿರ್ದೇಶನ ಮಾಡ್ತಾ ಇರೋದು ನನಗೆ ಭಾಳಷ್ಟು ಖುಷಿ ಕೊಟ್ಟಿದೆ. ಅದು ನಮ್ಮ ತುಮಕೂರಿನ ನಾಟಕವನ್ನೇ ಹಳೆಬೇರು ಹೊಸ ಚಿಗುರು ಕೂಡಿರಲು ಮನಸೊಗಸು ಎಂಬಂತೆ ಯುವ ಸಾಹಿತಿಗಳು ಮತ್ತೆ ಹಳೆಯ ಕಲಾವಿದರನ್ನ ಒಂದೇ ಭೂಮಿಕೆಯಲ್ಲಿ ತಂದಿರ್ತಕ್ಕಂಥ ನಮ್ಮ ನಾಟಕ ಮನೆಯೇ ಶ್ರೇಷ್ಠ ಆಗ್ತಕ್ಕಂಥದ್ದನ್ನ ಸ್ಮರಿಸುತ್ತಾ ಮತ್ತೆ ಈ ಕಾರ್ಯಕ್ರಮದ ಔಚಿತ್ಯತೆಯನ್ನು ಕುರಿತು ಮಾತನಾಡಿರ್ತಕ್ಕಂಥ ರವಿಕುಮಾರ್ ನಿಹಾಸರ್ ಅವರು ಇನ್ನಷ್ಟು ಉತ್ತುಂಗಕ್ಕೆ ತಮ್ಮ ಬರವಣಿಗೆಗಳ ಮೂಲಕ ಮುಂದೆ ಬರಲಿ ಅಂತ ಆಶಿಸ್ತಾ ಮತ್ತೆ ನಮ್ಮ ಡಾಕ್ಟರ್ ಗನ್ಬೈರಯ್ಯ ಅವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಿಕೊಳ್ಬೇಕು. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕ ಪ್ರೇಕ್ಷಕ ವರ್ಗ ಬಂಧುಗಳೇ, ನಿಜಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾಟಕ ಮನೆ ಅಂತಕ್ಕಂಥ ಈ ಒಂದು ರಂಗಕೇಂದ್ರವನ್ನ ಹೆಮ್ಮೆಯಿಂದ ಉಳ್ಬೇಕಾದಂಥ ಸಂದರ್ಭ. ಏಕೆ ಅಂತಂದ್ರೆ ಒಂದಷ್ಟು ಹೊಸ ಹೊಸ ಪ್ರತಿಭೆಗಳನ್ನ ಹುಡುಕಿ ಅವಕಾಶವನ್ನು ಮಾಡಿಕೊಳ್ಳೋದ್ರ ಮೂಲಕವಾಗಿ ಆ ಪ್ರತಿಭೆ ಬೆಳೆಯೋದಕ್ಕೆ ನೀರೆರೆತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ರಂಗಕೇಂದ್ರಕ್ಕೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಜೊತೆಗೆ ಈ ನಾಟಕವನ್ನ ನಿರ್ದೇಶನ ಮಾಡಿರ್ತಕ್ಕಂತಹ ಯುವ ನಿರ್ದೇಶಕರಾಗಿರ್ತಕ್ಕಂತಹ ಕಾಂತರಾಜು ಲೋಕಮಾನಹಳ್ಳಿ ಹಾಗೂ ಶಿವಕುಮಾರ್ ತಿಮ್ಲಾಪುರ ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಈ ನಾಟಕ ಅಂತಕ್ಕಂಥದ್ದು ಎಲ್ಲ ಕಲಾ ಪ್ರಕಾರಗಳಲ್ಲೂ ಕೂಡ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕಲಾ ಮಾಧ್ಯಮ. ಈ ಕಲಾ ಮಾಧ್ಯಮ ಸಮಸಂಸ್ಕೃತಿಯ ಸಮುದಾಯದಿಂದ ಮನೋರಂಜನೆಗಾಗಿ ಹುಟ್ಟುಕೊಂಡಂತಹ ಈ ನಾಟಕ ಮಾಧ್ಯಮ ಮುಂದೆ ಸಮಾಜದ ದೋಷಗಳನ್ನ ಕಾಣಿಸುವುದರೊಂದಿಗೆ ಮತ್ತು ಸಮಾಜದ ನಡೆಯನ್ನ ವಿಮರ್ಶಿಸುವುದರೊಂದಿಗೆ ತನ್ನ ವ್ಯಾಪ್ತಿಯನ್ನ ಹೆಚ್ಚು ಮಾಡಿಕೊಳ್ಳುತ್ತಾ ಹೆಚ್ಚು ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂತಹ ಒಂದು ಮಾಧ್ಯಮವಾಗಿದೆ. ಸೊ ಇಂಥ ಮಾಧ್ಯಮ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಶಿವಕುಮಾರ್ ಅವರು ನಿರ್ದೇಶನವನ್ನು ಮಾಡಿ ಇವತ್ತು ಇಲ್ಲಿ ಪ್ರದರ್ಶನಗೊಳಿಸ್ತಾ ಇದ್ದಾರೆ. ಅವರಿಂದ ಮತ್ತೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳ್ತಾ ಮತ್ತೆ ಈ ನಾಟಕದಲ್ಲಿ ಅಭಿನಯಿಸಿರ್ತಕ್ಕಂತಹ ಎಲ್ಲ ಕಲಾವಿದರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ನಾನು ಬಳಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲಿ ಕ್ಷಮೆಯನ್ನ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾತನ್ನ ತಿಳಿಸ್ತಾ ಇದ್ದೀನಿ. ಸಾಮಾಜಿಕ ಸುಧಾರಣೆಯಲ್ಲಿ ಮತ್ತು 12ನೇ ಶತಮಾನದಲ್ಲಿನ ಕಲ್ಯಾಣ ಕ್ರಾಂತಿಯ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಈ ಸಂದರ್ಭೋಚಿತವಾಗಿ ಮಾತನಾಡಿರ್ತಕ್ಕಂಥ ಸಹೃದಯ ಗೆಳೆಯರು ಮತ್ತೆ ಸಮಕಾಲೀನ ಚಿಂತಕರು ಹಾಗೂ ಕನ್ನಡ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಡಾಕ್ಟರ್ ಗಂಗಬೈರಯ್ಯನವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ಎನ್ ನಾಗಪ್ಪ ಅವರು ಸಾಹಿತಿಗಳು ಇವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊ ಎಲ್ಲ ಗಣ್ಯರೇ ತುಂಬ ಸೊಗಸಾಗಿ ಮಾತುಗಳನ್ನು ಮಾತನಾಡಿದ್ದಾರೆ. ಗೆಳೆಯರು ಹಿರಿಯರು ನಾಟಕ ಮನೆ ಮಹನೀಯರು ಒಬ್ಬ ಕನಸುಗಾರ ಅಬ್ದುಲ್ ಕಲಾಂ
ಎಲ್ಲೋದ್ರೂ ಕೂಡ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಕನಸು ಕಾಣಿ ಅಂತ ಹೇಳ್ತಾ ಹೋದದ್ದು. ಒಂದಲ್ಲ ಒಂದು ದಿನ ಆ ಕನಸು ನನಸಾಗುತ್ತೆ ಅಂತ ಹೇಳಿ, ಹಾಗಾಗಿ ಮಹನಿಗೂ ಕೂಡ ನಾಟಕವನ್ನು ಇಟ್ಕೊಂಡು, ನಾಟಕ ಮನೆಯನ್ನು ಇಟ್ಕೊಂಡು, ಕನಸನ್ನು ಇಟ್ಕೊಂಡು ಒಂದೊಂದು ದಿನ ನನಸು ಮಾಡಿ ಬರ್ತಿದ್ದಾರೆ. ಆ ನನಸು ಯಶಸ್ಸಾಗಲಿ ಅಂತ ಅನಿಸ್ತಾ ಲಕ್ಷ್ಮಣ್ ದಾಸ್ ಮಾತನಾಡ್ತಾ ಲಂಕೇಶ್ ಬಗ್ಗೆ ಪ್ರಸ್ತಾಪ ಮಾಡ್ತಾ, ನಾವು ತೀರಾ ಹತ್ತಿರದಿಂದ ಲಂಕೇಶನ್ನು ಗಮನಿಸ್ಕೊಂಡವರು. ನಾವು MA ಹೋಗ್ಬೇಕಾದ್ರೆ ಕನ್ನಡ ವಿಭಾಗದ ಪಕ್ಕದಲ್ಲಿ ಇಂಗ್ಲೀಷ್ ವಿಭಾಗ ಇತ್ತು. ನಾವು ಬಿಡುವಿದ್ದಾಗ ಅವರನ್ನು ಕೇಳಿಕೊಂಡು ಪಾಠ ಕೇಳಿದ್ದೀವಿ. ಪಾಠ ಮಾಡೋ ಮೇಷ್ಟ್ರಾಗಿ ಒಳ್ಳೆ ಮೇಷ್ಟ್ರೇನಲ್ಲ, ಬೇರೆ ಥರ ತಿಳ್ಕೊಬೇಕು. ಚಿಂತನೆ ಮಾಡೋ ವಿಷಯದಲ್ಲಿ, ಆಲೋಚನೆ ಮಾಡೋ ವಿಷಯದಲ್ಲಿ, ಚಳವಳಿ ಹಿನ್ನೆಲೆಯಲ್ಲಿ ತುಂಬ ಅಪರೂಪದ ಲಂಕೇಶ್ ಅವರು. ಅಂತಹ ಲಂಕೇಶ್ ಅವರು 7 ನಾಟಕಗಳನ್ನು ಕೊಟ್ಟು, ನಂತರದಲ್ಲಿ ಸಂಕ್ರಾಂತಿ ಅನ್ನೋ ನಾಟಕ, 78ರಲ್ಲಿ ನಡೆದ ಒಂದು ಸಣ್ಣ ಘಟನೆ, ಇಂಗ್ಲಿಷ್ ವಿಭಾಗದ ಮುಂದೆ ವಿದ್ಯಾರ್ಥಿಗಳು ಮುಷ್ಕರ ಮಾಡ್ತಾ ಇರ್ತಾರೆ. ಲಂಕೇಶ್ ಬಸ್ ಹಿಡಿದು ಸಿಗರೆಟ್ ಸೇರ್ಕೊಂಡು ಬರ್ತಾ ಇರ್ತಾರೆ, ಬ್ಯಾಗ್ನೆ ಅಂತ ಹಾಕೊಂಡು. ಏನು ಅಂತ ಕೇಳ್ತಾರೆ, ನಿಮ್ಮಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಅವ್ರು ಮಾತಂತಾರೆ, ಅಷ್ಟೇ, ಇನ್ನೇನಿಲ್ಲ. ಹೌದಾ ಅಂತ ಹೇಳಿ ಅವರ ಕಚೇರಿಗೆ ಹೋಗ್ತಾರೆ. ರಾಜೀನಾಮೆ ಪತ್ರ ಬರೆದಿಟ್ಟು ಹೊರಗಡೆ ಬರ್ತಾರೆ. ಬಂದು ನಮ್ಮ ಕನ್ನಡ ಇಲಾಖೆಯಲ್ಲಿ ಬರಗೂರು ಜೊತೆ, ಕಳೆದೂರು ನಾಗವಾರ ಜೊತೆ, ಸಿದ್ದಿಗೇನೂರ ಜೊತೆ ಮಾತನಾಡ್ತಾ ಟೀಗೆ ಹೋಗಿ ಬರ್ತಾರೆ. ಅವತ್ತು ದೊಡ್ಡ ಸುದ್ದಿ ಆಗುತ್ತೆ, ಲಂಕೇಶ್ ರಾಜೀನಾಮೆ ಕೊಟ್ಟಿರುತ್ತೆ. ಅವ್ರು ಯಾವತ್ತೂ ಕೂಡ ರಾಜಿ ಆಗೋದಿಲ್ಲ. ಹಾಗಾಗಿ ಅದರ ನಂತರದಲ್ಲಿ ಲಂಕೇಶ್ ಪತ್ರಿಕೆಯನ್ನ ತಂದದ್ದು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿಯವರ ವಿಚಾರಗಳು ನಾಟಕವಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ನಾಟಕ ಮನೆ ಮತ್ತಷ್ಟು ನಾಟಕಗಳನ್ನು ನಮ್ಮ ಮುಂದೆ ಅಭಿವೃದ್ಧಿಗೊಳಿಸುತ್ತೆ ಅಂತಕ್ಕಂಥ ಆಶಯವನ್ನು ಹೇಳಿರ್ತಕ್ಕಂಥ ಜಿಲ್ಲೆಯ ಸಾಹಿತಿಗಳಾಗಿರ್ತಕ್ಕಂಥ ನಾಗಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಬಹಳಷ್ಟು ಜನ ರಂಗಾಸಕ್ತರು ಬಂದಿರತಕ್ಕಂಥದ್ದು ನಾಟಕ ಮನೆ ಮತ್ತು ಎಲ್ಲ ಕಲಾವಿದರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯ. ನಮ್ಮ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಚಿತ್ರಾಂಕರ್ ಸರ್ ಅವರು ಬಂದಿದ್ದಾರೆ, ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಜಿಲ್ಲೆಯ ಯುವ ರಂಗಕರ್ಮಿಯಾಗಿರ್ತಕ್ಕಂಥ ಬೆಳೆಹಳ್ಳಿ ದೇವರಾಜ್ ಅವರು ಹಾಗೂ ಪದವಿ ಕಾಲೇಜುಗಳ ಪ್ರತಿನಿಧಿಗಳಾಗಿ ನಮ್ಮ ಶ್ರೀನಿವಾಸಪ್ಪ ಜೀರವರು, ಇವೆಲ್ಲ ಮುಂತಾದ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ರಂಗಾಸಕ್ತರಾಗಿ ಉಪಸ್ಥಿತರಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮಗೆ ಸ್ವಾಗತವನ್ನು ಬಯಸ್ತಾ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ಅಭಿನಂದನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಅವರಿಗೆ ಅಭಿನಂದನೆಗಳೊಂದಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಸಂದರ್ಭೋಚಿತವಾಗಿ ಈ ಒಂದು ಅಭಿನಂದನೆಯನ್ನ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಜಿಲ್ಲೆಯ ಯುವ ಅವರಿಗೆ ನಾಟಕ ಮಂದಿರ ಪರವಾಗಿ ಅಭಿನಂದನೆಯನ್ನು ಮಾಡ್ತಾರೆ. ಹಾಗೆ ರಂಗ ಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಗಲ್ಬೈಲೆ ಅವರಿಗೂ ಕೂಡ ನಾಟಕ ಮನೆಯಿಂದ ಗೌರವ ಸಮರ್ಪಣೆ.
ಸಂದರ್ಭವನ್ನು ನೆನೆಸಿಕೊಳ್ತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ತೆರೆಯ ಹಿಂದೆ ಇರ್ತಕ್ಕಂಥ ಬಸವಣ್ಣ ಹೇಳ್ತಿರೋದು
ನಿಮಗೆ ಬಂದದ್ದಾಗೇನಪ್ಪ ಬಸಣ್ಣ ಬಸಣ್ಣ ಅಂತ ಬಾಧ ಪಟ್ಟಂತೆ ನಿಮಗೆ ಬಂದದ್ದು ಅದು ಹೇಗಪ್ಪ ಎರಡು ಶರಣಾಗಿಲ್ವಾ ಯಾವ ಮಗ ಒಂದಂತಂದ್ರು ಅವ್ರು ಸೌತಿಗಿದ್ದ ಎಲ್ಲಿದ್ದಂಗೆ ಅವನು ಯಾಕೆ ಈ ಶರಣ ನೀನ್ ಎಲ್ಲ ಬಸಣ್ಣ ಜಾಸ್ತಿ ಆಗ್ತದಲ್ಲ ಅದು ಕರ್ಕೊಂಡ್ ಬರ್ಬೇಕಲ್ಲ ಕರ್ಕೊಂಡ್ ಬರ್ಬೇಕು ಎಲ್ಲ ಚಾನ್ಸಸ್ ನೀನೇ ಹೇಳ್ಕೊಂಡು ಬಸಣ್ಣ ಇಲ್ಲ ಗಂಟಾನೆ ಮಾತಾಡುತ್ತಾ ನೀವು 9 ಹೆಚ್ಚು ನಾನು ಹಾಕಬೇಕು ಅದಕ್ಕೆ ನಾನು ಅದಕ್ಕೆ ಬಸವಣ್ಣರು ಬಳೆ ಆಮೇಲೆ ಹಾಗಂದೇನಪ್ಪ ಹಿಂದಡೆ ಬಂದದಲ್ಲ ಎಂಟ ಕಟ್ಟಬಾರ್ದು ಮುಚ್ಚಣ್ಣ ಅಂತೇಳಿ ಆ ಸೈತ ಬಂದು ಗಾಡಪ್ಪ ಗಂಟ ಬಂದೆ ನಾನು ಅಂತೀನಿ ಶರಣರು ಎಂಟ ಕಟ್ಟ ತಗೊಳಕ್ಕಿಲ್ಲ ಅಂತಾನೆ ಹಂಗಾದ್ರೆ ಶರಣರು ಎಂದ ಬಂದು ಕೇಳಿದ್ರೆ ನಾನು ಅಂತೀನಿ ಹ್ಯಾಂಗಂದ್ರೆ ಬಸವಣ್ಣನಿಗೆ ಅಂತಾನೆ ಮಗ ನಾನು ಅದಕ್ಕೆ ಹಂಗ ಸೈಗುಡಿ ತಗೊಳಕ್ಕಿಲ್ಲ ಅಂತೀನಿ ಓ ಆಮೇಲೆ ಹೇಳು ಎಲ್ಲಪ್ಪ ಬಸಣ್ಣ ಇದ್ದಾಗೆ ನಮ್ಮ ಮಗ ಹ್ಯಾಂಗಲ್ಲ ಅವನು ಒರೆ ಮಗನು ತಿರುಗಾಡೋದೇನು ಯಾವ ತರ ಬಿದ್ದಿ ಮಾತಾಡೋದು ವಾಸನೆ ನೋಡ್ದೇನು ಬಾಯಿ ಮುಗಿಸ್ತಾನೆ ಮಗ ಗಂದೆ ಮಗ ಅಪ್ಪನ ಮೇಲೆ ಮಾತಾಡಿಲ್ಲ ಖಂಡಿತವಾಗ್ಲು ಹಂಗಾಗಿ ಈ ಸಂಕ್ರಾಂತಿ ಕುರ್ತ ಆಗ ಒಂದು ನದಿಯನ್ನು ಮಾಡ್ತಾನ ಅಂತ ತಲೆ ಕಟ್ಟಂತೆ ವಾತಾವರಣ ಮಾಡ್ತಾ ಹೋಗಿ ಏನೋ ಪಾಲಿಗೆ ಬರಕ ಅಕ್ಕಿನ ಬೆಳಕಿಲ್ಲ ಗಂಡಾಳು ಎದ್ದು ತನಗೆ ಆಕೆ ಮದುವೆಲ್ಲಿರುವ ತೋಳು ಆಕೆ ಕೇಳಿದೆ ನನ್ನ ಜೀವಕ್ಕೆ ಹುಚ್ಚಿನ ಮರ ಏನ್ ಮಾಡ್ತೀವಿ ಒಂದು ಹುಚ್ಚಿನ ನೀನು ಮಗನೇ ಬಂದವ ಅವ ಹೋಗೋದ್ರೆ ಹೋಗು ಅವನು ಹುಡುಗರಿಗೆ ಮರ ಹೋದ ತೊಡೆ ಹೋದೆ ಅತಿ ಹೋದ ಅಲ್ಲಿಗೆ ಹೋದೆ ಕೆಲಿಗೆ ಹೋದ ಅಲ್ಲಿಗೆ ಹೋದೆ ಯಾಕೆ ಹೋದ ಅಲ್ಲಿಗೆ ಹೋದೆ ಚಾಕುನ್ನ ಒಪ್ಕೊಂಡು ಹೋದೆ ಹೋದೆ ನಾವು ಆ ಬಂದಿದ್ದಾರೆ ನೋಡಿಯಾಗಿದ್ದ ತಂಬೆ ಬಿದ್ದಿಲಿ ಫೋನಿಗೆ ಕಿಲಕಿಲ ಅಂತ ನಗುತ್ತಿದ್ದ ಅಲ್ಲ ಹೊಡೆಗಾಡ ಅಂತ ನಂಗೊಂದು ಆ ಯೋಚಿಸ್ತಾ ಹೋಗ್ತಾರಲ್ಲ ಅಲ್ಲ ನಮ್ಮೆ ಪ್ರಾಂತಿಗೆಲ್ಲ ಮಾತಾಡಂಗಾದೆ ಅಂತಂದ್ರೆ ಅದಕ್ಕೆ ನಾನೇ ಕಡೆಯಿಂದ ಬಿಡ್ಲೆ ಅಂತ ನಾನು ಸುಖ ಬಿಟ್ಟಾರೇನೋ ಏನು ಏನ್ ಕೇಳ್ತಿದ್ದೆ ಕತೆ ಅವನ ಕತೆ ಗೊತ್ತಿಲ್ವ ನಂಗೆ ಹಿಂಗಾಗಿ ಮಾತಾಡೋದು ಬೇರೆ ಏನ್ ಕೇಳಾರಂತ ನಿಮಗೆ ಮಾಡಕ್ ಕೆಲಸವಿಲ್ವಾ ಬಸಣ್ಣ ಬಂದು ಒಂದು ವಾರ ಆಗಿಲ್ಲ ಬೆಂಗಳೂರಿನಂತೆ ಮರುತ್ತೀರಿ ನೀನು ಬೇರೆ ದಂಡ ಬಸವಣ್ಣ ಕಿವಿಗೆ ಹೇಳ್ದಂಗೆ ಹೇಳಿದೆ ಎಲ್ಲ ಏ ಕೂಗಕ್ಕೆ ಓದಿ ಹಂಗೆ ಮುದ್ದಿ ಮಾಡಬೇಡ ಇದಕ್ಕೆ ಮರುವುದೇ ಮಾನ ಇಲ್ಲ ನೀನಾಯ್ತು ಬಸವಣ್ಣ ನನ್ನ ಹೊರ ಬರ್ಬೇಡ ಆ ಬಸವಣ್ಣವಲ್ಲ ಆ ಚೌಡಾನ್ನೇ ಬಂದು ನಾನು ಕೋಳಿ ತಿನ್ನೋದು ಮಾತ್ರ ಬಿಡೋದಿಲ್ಲ ನಾನ್ಯಾಕೆ ಈ ಊರಾಗಿರ್ಲಿ ನಾನ್ಯಾಕೆ ಅಣ್ಣನ ಮಾತು ಕೊಟ್ಟು ಮೋಸ ಮಾಡಿ ನಿಮ್ಮನ್ನೆಲ್ಲ ಕಟ್ಕೊಂಡು ಯಾಕೆ ಬೆಳಿಗಾಗ್ಲಿ ಏನಾದ್ರು ಬೇಕೆಂತ ಬಸಣ್ಣ ನಿಕ್ಕುವಲ್ಲಿ
ದಿವಸ ಬೇಕಾದ್ರೆ ಹಾಲು ಔಷಧಿ ಕುಡ್ಕೊ ಕಂದಿ ಕುಡ್ಕೊ ಒಂದನಿ ಎಣ್ಣ ಮುಟ್ಕೊ. ಸಾಕಪ್ಪ ನಿನ್ ಕತೆ. ಬಾ, ಮನೆಗೆ ಹೋಗಿ ಬಿಚ್ಚ ಹೋಗು. ಮಾಡ್ಕೊಂಡೆ ಬಾ. ಮಗನೇ ಮನೆಗೆಲ್ಲ ಹೋಗ್ತೀನಿ. ಒಳ್ಳೆಯದು ಬಾ. ಅಲ್ಲೋ ಪುಟ್ಟ, ಮಗ ಮಾಡಿ ಇವ್ನಿಗೇನಪ್ಪ? ಹೋಗ್ಲಿ ಬಿಡಪ್ಪ, ನಿಜಾನ ಸಂಕ್ರಾಂತಿ ಕುಡ್ಕೊಂಡ್ಬಂದೆ ಬಾಸಾಗಾರ ಹೇಳೋದಂತೆ. ನಾಳೆ ಸಂಕ್ರಾಂತಿ ಅಲ್ವೇನೋ? ಕೇಳ್ರಿ, ಬಸಣ್ಣ ಬರಲಿ ಬಸಪ್ಪ ಬರಲಿ ನಾನು ಮಾತ್ರ ಬಿಡಕ್ಕಿಲ್ಲ. ಅಲ್ಲ, ಸೂರ್ಯ ಹುಟ್ಟದ ಹ್ಯಾಂಗ, ಚಂದ್ರಮ ಬೆಳಕು ಹ್ಯಾಂಗ, ಹೊಳೆ ಹೊರತು ಹ್ಯಾಂಗ. ಆ ಮುಗಿಯ ಸಂಕ್ರಾಂತಿ ಅಂತ ಕುಡಿದು ಬಿಟ್ಬಿಡ್ತಾನೆ. ಕಾರ್ಯ ಖಂಡಿತವ ಜಾಗ ಕೇಳ್ತಿದ್ದ ಅವ್ನಿಗೆ ಮುಂದೆ ಸಂಜೆ ಜಾಗಿ ಇರುತ್ತಲ್ವ, ಏನಾಯ್ತು ಸದ್ಯ ಮಾತಾಡಲೇ ಉಬೇಗೆಜ್ಜ ಉಸಬಿಡ್ತವೆ. ಊರಿದ್ದವ ರಕ್ತನೇ ಬಿಟ್ಟ ನೋಡಮ್ಮ, ಈ ಮರಿಬೇಡ. ಏ ನೀನ್ ಹಾಕೊಂಡಿರ ಬಟ್ಟಿ ನಿನ್ ಅಂಜದ ಕೇಳದೆ ತಪ್ಪನ ಮಕ್ಕ ಬಸವಣ್ಣ ಜ್ವಾಳನ ಮುಕ್ಕಡಿದ್ದು ಸುಳ್ಳದು, ಮಳೆ ಬರ್ಸಿದ್ದು ಸುಳ್ಳದು, ಸತ್ತು ಎತ್ತಿಗೆ ಜೀವ ಬರ್ಸಿದ್ದು ಸುಳ್ಳ, ಎಲ್ಲ ಸುಳ್ಳಂತೆ, ಬರೀ ಸುಳ್ಳಂತೆ ಪೂಸಿ ಪೂಸಿ. ಬಾಸವಣ್ಣ ನಿಂತ್ಕೊಂಡ್ರೆ ಬೇಡ, ಮುಚ್ಕೊಂಡಿರೋ. ನಿಂಗೆ ಒಂದು ಪಾಠ ಬೇಡಕ್ಕೆ ಹಾಗಾಡಿದ ನೋಡಿ. ಜಗ್ಗಾದಕ್ಕೆ ನೋಡು, ಜಗಪ್ಪ ಮುಚ್ಚ. ಬಸಣ್ಣ ಬರಲಿ ಕಸಣ್ಣ ಬರಲಿ ಮೂಡೋ ಹೊತ್ತು ಮೂಡೆ ಮುಟ್ಟತಿ, ರಾಗಿ ಬೀಸೋ ಕೈ ಬೀಸ್ತಾನೆ ಇರ್ತತಿ. ತಪ್ಪಾಗಿಲ್ಲ ಗಿಡನಾಗ ತಪ್ಪಾಗಿಲ್ಲ, ಕಲ್ಲು ನೀರು ಕರ್ಗೋ ಸರಿ ಹೊತ್ತಾಗ ಹೆಂಗ ತಿಂತಾವ ಅಡ್ಡಾಗಿ ಬಾಯಿ ಮಾಡಿಬಿಡೋದು ತಪ್ಪಾಗಿಲ್ಲ. ಬಡವೆ ಬಡವೆ ಬಂದು ಕಡಿಮೆ ಒದೋ ತಪ್ಪಾಗಿಲ್ಲ. ನಾನು ನೀನು ಚಮಡ ಸುಲಿಯೋದು ಒಟ್ಟು ಮೊದಲೇ ತಪ್ಪಾಗಿಲ್ಲ. ಹೇಳಪ್ಪ, ಅಂಗಿ ಬಂತು ಗದ್ದೆ ಹೋಗ್ತು ಅಂತ ಇಟ್ಕೊಂಡ್ರಿ, ಏನ್ ಮಾಡ್ತೀರಾ ಅಂತೀನಿ.
ಹಿಂಡು ಜನ ಸೇರ್ತಾರೆ. ನಮ್ಮೂರು ಕುರಿ ರಫ್ತಾಗಿ
ಇರ್ತೈತಿ. ಜನ ಪ್ರಮಾಣ ಮಾಡ್ತಾರೆ, ಬಿಟ್ಬಿಡ್ತಾರೆ. ಏನ್ ಮಾಡ್ತಾರೆ, ಆಚೆ ನಾಡಿನಿಂದ ಒಳ್ಳೆಯವರಾಗ್ತಾರೆ, ಬಸವಣ್ಣ ಬರ್ತಾರೆ. ನನ್ನ ಹೆಸರು ಉಷಾ. ಉಷಾ ಉಷಾ. ಉಷಾ ಇದ್ದಾಗ ಹೋಗ್ದಂಗಿಲ್ಲ ಮಾತೃಕಂಗ ಐತೆ. ನೀವ್ ಬರಾಕ ಬೇಕು ಬಿಡು. ನಮ್ 3 ಮಂದಿನ ನೋಡ್ಬೇಕು, 3 ಮಂದಿನ ತೊಳಗ್ ಮಂದಿನ ನೋಡೇ ತಿನ್ಬೇಕು. ಮನಾಮನಿ ಎಷ್ಟು ಬೇಕು ನಿಂಗೆ? ಅದವೇ ಬರೈತಿ, ಅದವೇ ಎಷ್ಟು ಕಳ್ಳಿ ಬೇಕು ನಿಂಗೆ? 4 10 ಸಾವಿರವ ನೀ ಕಳ್ಳಿ ಬಿಟ್ಕೊಂಡು ಆಡಿ ಆಡಿ ಸುತ್ತಾಗಿ ಡ್ಯಾನ್ಸ್ ಮಾಡಿ ತಿನ್ಬೋದು. ಆನೆ ಅದವೇ ಒಂದಿ ಕಿರುಬ ಸಾಕ ನಮ್ಮ ಮನೆ ಇದ್ದಾಗೆ ತಪ್ಪಿಸತ್ತ ಕಿತ್ತಾಡ್ತವೆ. ಗದ್ದೈತಿ, ಹೊಲ ಐತಿ, ಹೆಣ್ಣೈತಿ, ಕೆರೆ ತುಂಬಾ ನೀರೈತಿ, ಮುಸುಳೆನು ಎಲೆ ತುಂಬಾ ತುಂಬಿದಾವೆ. ಆಟ ಮತ್ತೊಂದು ಜಾನುವಾರು 3 ಹೊತ್ತು ಕೊಂಡು ಕೆಂಪು ಮಾಡ್ಕೊಂಡು ಆಡ್ತತಿ. ಗೊತ್ತಾ, ಆಡ್ತತಿ, ಆಡ್ಬೇಡ ಅಂತ ಕುಣಿತತಿ. ಸೌರವ ಮಾರವಂತಾವ ಹೋಗಿ ಅಡ್ಡೋಗಿದ್ದು ಪೂಜೆ ಮಾಡಿ ಆಡ್ತತಿ. ಕುಣಿಬೇಡ ಅಂತ ಮರ ಹತ್ಕೊಂಡು ಚಂದ್ರ ಚುಕ್ಕಿ ಪೊಕ್ಕಿಯಲ್ಲ ಲೆಕ್ಕ ಹಾಕ್ತತಿ. ಅಂದ್ರೆ ಬಹಳ ಆಸೆ ಆಗುತ್ತೆ. ಒಲೆ ಹೊತ್ಯಾಗ ಎಂತ ಹುಟ್ಟಿನಲ್ಲ ಅಂತೇಳಿ ಎಗರಾಡ್ತತಿ. ಅದಕ್ಕೆ ನಾ ಕುಡಿದ್ರು ಚಂದ, ಕುಡಿದೇ ಇದ್ರು ಚಂದ, ನಿಂತ್ರು ಚಂದ, ಕುಂತ್ರು ಚಂದ. ನನ್ನಪ್ಪ, ನನ್ನ ಹೆತ್ತಪ್ಪ. ಅದು ಅವ ಹೆಂಗ್ ಬಸವಣ್ಣ ಹುಟ್ಟಿದ್ನೋ, ಬಸವಣ್ಣ ಬಂದು ಪೂಜಪ್ಪ ಹಿಂದೆ ಮುಂದೆ ನೋಡಿ ಹಾಕ್ಬಿಟ್ನಲ್ಲ. ವಿಭೂತಿ ಹಚ್ಕೊಂಡು ಓಡಾಡುತ್ತೇನು, ರುದ್ರಾಕ್ಷ ಮಾಲೆ ಅಂಗಿ ಮೇಲೆ ಹಾಕೊಂಡಿದ್ದೇನು, ಬಿಡದಾದನ್ನೆಲ್ಲ ತಂದು ಪೂಜೆ ಮಾಡುತ್ತೇನು. ವಿಭೂತಿಯಾಗೆ ಅವನು ಗುರ್ತೇ ಸಿಕ್ಕಿರಲಿಲ್ಲ. ಹಿಂಗಪ್ಪ ಇವ ಹಿಂಗಾದ ಅಂತ ಅವತ್ತೇ ಸಂಜೆ ಹೋಗಿ ನೋಡ್ತೀನಿ, ಮುಡಿಕೆ ಮನೆ ಕಾಲಿಟ್ಟಾವ ಹಾಡ್ತಿದ್ದಾನೆ, ಕುಡಿತಿದ್ದಾನೆ. ಬಾಯಿ ಹಿಡ್ಕೊಂಡು ಅಂತ ತಿರುಗಿಸಿದ್ದಾನೆ. ಆಕಿ ಕಪ್ಪಿ ಬಾಣಕ್ಕೆ ಸಿಕ್ಕನೆ ಸಿಕ್ಕು ಬರ ಅಂತ ಕೀರ್ತಿದ್ದಾಳೆ. ಅದಾಣಿ ಪಾರಿ ಗೊತ್ತಿಲ್ಲ. ಬಸವಣ್ಣ ಪಾರಿನೂ ಶರಣಿ ಮಾಡಿದ್ರು. ಅವಳ ಆಗ ಶರಣಿ ಅಲ್ಲ, ಬೆರಣಿ. ನನ್ನ ಅಪ್ಪ ಹಿಂಗ್ ಮಾಡಿ ಅವನ ಹಾಕಕ್ಕೆ ಅವ್ನು ಬಿಡಬಾರ್ದು. ನಿನ್ನ ಅಪ್ಪ ಕಟ್ಟಲಿಲ್ಲ, ಅವನೇ ಬಂದಾನೆ, ತೀಟೆ ನಾಯಿ ಬಂದಾನೆ. ಒಂದು ಆಡಕ್ಕೆ ಹೇಳ್ತಿದ್ರು, ಹೆಂಗ್ ಆಡ್ತೀಯ ಹಾಕಿ ದುಡ್ದು ಸೂರು ಆಳ ತರಕಾರಿ ಕಬುಕ್ಕಿದ್ರು ನೋಡು ಜನ ಅಂತ ಬರಕ್ಕೆ ಅಪ್ಪ ಮಾತಿಗೆ ಗೊತ್ತಿಲ್ಲ. ನೆರೆ ಬಂದು ನಮ್ಮೂರಿಗೆ ಗೊತ್ತಿಲ್ಲ. ಯಾಕೆ ತಿಳಿಯಲ್ಲ? ನೆತ್ತಿಗೆ ಎಲ್ಲ ತಿಳಿತೈತಿ. ಸುಳ್ಳು, ನಿನಗೆ ಗೊತ್ತು. ನಮ್ಗೆ ಮಾತು ಬರಕ್ಕಿಲ್ಲ, ತಿಳುವಳಿಕೆ ಬರಕ್ಕಿಲ್ಲ. ನಾವು ಕತ್ತೆಗಳು, ಕಾಡು ಪ್ರಾಣಿಗಳು. ಇವತ್ತಾದ್ರೆ ನಾಳೆ ನಾಮಕ್ಕೆ ಬದಲು ವಿಭೂತಿ ಹಾಕೊಂಡು ಮಂತ್ರ ಮಣಮಣ ಆಡ್ತಾ ಓಡಾಡಿ ದೊಡ್ಡ ಕೊಂಡಿದ್ದ ಹಾಗೆ ರೇಷ್ಮೆ ಪಂಚೆ ಹಾಕೊಂಡು ಆ ಸಾರಿ ಕಲಿಸುವುದು ಜ್ಞಾನದ ದೇವರು. ನಮಗೂ ಎಲ್ಲ ಗೊತ್ತಾಗುತ್ತೆ. ನಮ್ಮನ್ನ ಸಂತವರಿಂದ ದೂರ ಇಡಕ್ಕಾಗಲ್ಲ. ನಾವು ಬಂದವರನ್ನ ಗಾವು ದೂರ ಓಡೋದು ನೀವೆಲ್ಲ ಕೊನೆ ತಿಳ್ಕೋಬೇಕಾಗುತ್ತೆ. ನಾವು ಮನುಷ್ಯರು ಅಂತ. ನಾನು ಅದನ್ನು ಹೇಳ್ತಿದ್ದೆ. ಎಲ್ಲ ಗುಡಿ ಮನೆ ಮಠಗಳಲ್ಲಿ ಓಡಾಡ್ತಿ, ತಿಳಿ ಜನಕ್ಕೆ ಬುದ್ಧಿ ಹೇಳ್ತಾ ತೃಪ್ತಿ ಪಡ್ತಿ, ಹೊರೆಗೊಳಗೂ ಸುದ್ದಿ ಸುವಾಸನೆಗೂ ಮುಗುಲಂತಿ. ಈಗ ಬಸವಣ್ಣ ಮಾಡ್ತಿದ್ದಾರಲ್ಲ ಹಾಗೆ. ನನ್ನ ಮಕ್ಕಳು ಬೇಕಾದ್ರೆ ಹೋಗಿ
ಇದು ಕತ್ತಲು. ನಾಳೆ ಬೆಳಗಾದ್ರೆ ಎಲ್ಲ ಬೆಳಗಾಗಿ ಎಲ್ಲ ನೋಡೇ ಅಂತ ಕಾಯ್ತಾ ಇದ್ದೀನಿ. ನಾವು ಗೆದ್ದೇವಂದ್ರೆ ಜನರಿಗೆ ಅಮುಕ್ತಿದೆ ನೀವು ನಿಮ್ಮನ್ನೆಲ್ಲ ಕೊತ್ತ ಇಷ್ಟಂತೀವಿ ರಕ್ತ ಹೀರಿ ರಕ್ತ ಹೀರೋ ಜನ ನೋಡಿದ್ದೇನೆ ನಾನು. ವಿಭೂತಿ ಕಾಯಿ ಹಾಕೊಂಡು ಅನ್ನ ಛತ್ರ ಹತ್ರ ನಿಂತು ಬಸವಣ್ಣ ಬಸವಣ್ಣ ಅಂತ ಗೋಳಿಡ ಜನ ನೋಡಿದ್ದೇನೆ ನಾನು. ಸಂಸ್ಕೃತದ ಮಾತಲ್ಲೇ ಕನ್ನಡದಲ್ಲಿ ಹೇಳ್ಕೊಂಡು ಕುಣಿದಾಡ ಜನ ನೋಡುತ್ತೇನೆ ನಾನು. ಮಾತು ಬೆಳೆಸಿದ್ರೆ ಗಂಡನ ಹಣ ತಗೊಂಡು ಸೋಮಾರಿ ಜನಪದ ಜನಕ್ಕೆ ರೊಟ್ಟಿಚರಾಗಿದ ಬಸವಣ್ಣ ಕಾಲಕ್ಕಿದ್ದರು ಕವಿಗಳು ಮೂರ್ಖರು ಅಂತ ಜನತೆ ಬೇಕಾದ್ದು ಅಲ್ಲ. ಬಸವಣ್ಣನವರ ಸಿಹಿ ಮಾತಲ್ಲ, ಸುಖ ಬಸವಣ್ಣನವರ ಹೊಸ ಮಂತ್ರಗಳಲ್ಲ. ಯಾಕೆ ಅವತ್ತೆ ಏನ್ ಮಾಡ್ತಿ? ನಿನ್ನಿಂದ ನಾನು ಮುಟ್ಟಕ್ಕಾಗಲ್ಲ. ಯಾಕೆ ನೀನು ಹೊಲೆಯ, ನಾನು ಆಮಣಸ್ತ್ರೀ. ಕೊಡುತ್ತಿದ್ದೆ ಬಿಡು ಬಿಡು. ಅಲ್ಲ ನಮ್ಮ ಹುಡುಗ ಎಲ್ಲೋದ ಕನ್ನಡಿ ಅಲ್ಸಕ್ಕೆ ಹೋಗಿ ನಾನು ಮಾತು ಹಾಕಿ ಅಂತ ಚಲೋತ್ತಿನ ಚಾಚಿ ಉಟ್ಕೊಂಡ ಏನ್ ಸಮಾಚಾರ ಮನ ಜಗಳ ಇನ್ನು ಇದ್ಬಿಟ್ಟು ಮದುವೆಗಿದ್ದೀನಿ ಏನಾದ್ರು ಏ ಮುದಿಯ, ನಿಂತಾನೆ ನೀನ್ ನೋಡ್ಕೋ. ಏನು ಗೊತ್ತೇನಂದ್ರೆ ಯಾಕೆ ಅವನಿಗೆ? ಅದೇನು ಅಂತಾರಲ್ಲ, ಒಲೆ ಕೈ ಬೈಕೊಳ್ಬೇಡ, ರಾಮನ ಕೈ ಏ ಮನೆಯ, ನೀನು ನಿಂತಾಗಿರ್ತೀಯ ಸರಿ, ಇಲ್ದಿದ್ರೆ ಬಿದ್ದಳೆ ಕೇಳಿ ಆ ಋತುವಿನ ನಿಂಚಾರನು. ಬಿಚ್ಚೋಡೆ ಅದು ನಮ್ಮ ಕೆಲಸ, ಒಲೆ ಕೆಲಸ. ನನ್ನ ಮಗ ಪುತ್ರ ಇವ್ರು ಮಾತಾಡ್ತಾರೇ, ಬರೇ ಈ ಮುದುಗಡೆ ಹತ್ರ ಏನು? ನಾನು ಗೊತ್ತ ನಾನು ಎಲ್ಲವೋ ಒಂದು ಎಲ್ಲಿ ನಮ್ಮೂರ ಎಲ್ಲೋ ದಾಖಲೆ ಯಾಕಪ್ಪ ಈ ಸವಾಸ ಅಂತ ನಾನು ಅಟ್ಲಾಂಟಿದ್ದೆ ಹುಡುಗಿ ಚೀರ್ತಾರೆ ಪಕ್ಕನೇ ಇಲ್ಲ ದೊಡ್ಡಾಡ್ದವನಿಗೆ ಒಂದು ಮನೆ ನೀನ್ ಹಾಡಾಟೆ ಬೇಕಿಲ್ಲ ಬರ್ರೆ. ಕೊಟ್ಟು ಅಂತಾರಲ್ಲ ಕೊಟ್ಟ ನಾನು ಮುದುರಿಸಿದನು ಕಿಸ ಕಿಸ ಮಾತಕ್ಕಂಥ ಹೊಗೆ ಬರ್ತದೆ ಈ ಮಾವ ಎಂಬುದು ನನ್ನ ಮಗ ಯಾಕಪ್ಪ ಹಿಂಗಾಡಿದ ಅಡಗಪ್ಪ ನನ್ನ